ಖಾತೆ ಹಂಚಿಕೆಯ ಬಿಕ್ಕಟ್ಟಿನ ಮಧ್ಯೆಯೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಸಚಿವ ರಾಮಲಿಂಗಾರೆಡ್ಡಿ ಭೇಟಿಯಾಗಿದ್ದಾರೆ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಸುರ್ಜೇವಾಲಾ ಅವರನ್ನ ರಾಮಲಿಂಗಾರೆಡ್ಡಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಖಾತೆ ಹಂಚಿಕೆಯ ಬಗ್ಗೆ ಇರುವ ಅಸಮಾಧಾನದ ಬಗ್ಗೆ ಸುರ್ಜೇವಾಲಾ ಜೊತೆಗೆ ರಾಮಲಿಂಗಾರೆಡ್ಡಿ ಮಾತುಕತೆಯನ್ನ ನಡೆಸಿರುವಂಥದ್ದು. ನಿನ್ನೆ ತಡರಾತ್ರಿವರೆಗೂ ಕೂಡ ರೆಡ್ಡಿ ಜೊತೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾತುಕತೆಯನ್ನು ನಡೆಸಿದ್ರು. ಇದೀಗ ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಜೊತೆಗೆ ರಾಮಲಿಂಗಾರೆಡ್ಡಿ ಮಾತುಕತೆ ನಡೆಸಿದ್ದಾರೆ. ಖಾತೆ ಬದಲಾಯಿಸಿದರೆ ರಾಜೀನಾಮೆಯನ್ನ ಹಿಂಪಡೆಯೋದಾಗಿ ಈಗಲೂ ಕೂಡ ಪಟ್ಟು ಹಿಡಿದಿದ್ದಾರೆ. ನಿನ್ನೆ ಡಿಕೆ ಶಿವಕುಮಾರ್ ಅವರು ತಡರಾತ್ರಿವರೆಗೂ ಏನು ಸಂಧಾನವನ್ನ ನಡೆಸಿದ್ರು, ಅದು ಸಕ್ಸಸ್ ಆಯ್ತಾ ಇಲ್ವಾ ಅನ್ನೋ ಸಸ್ಪೆನ್ಸ್ ಏನಿತ್ತು, ಆ ಸಸ್ಪೆನ್ಸ್ಗೆ ಒಂದು ರೀತಿಯಲ್ಲಿ ಉತ್ತರ ಅನ್ನುವಂತೆ ಈ ಅಪ್ಡೇಟ್ ಸಿಗ್ತಾ ಇರುವಂಥದ್ದು. ಇದೀಗ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆಯಲ್ಲಿ ರಾಮಲಿಂಗಾರೆಡ್ಡಿ ಅವರು ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ಅಲ್ಲಿ ಕೂಡ ಅವರದ್ದು ಒಂದೇ ಕಂಡೀಷನ್, ಖಾತೆಯನ್ನ ಬದಲಾವಣೆ ಮಾಡಿ, ಆಗ ನಾನು ರಾಜೀನಾಮೆಯನ್ನ ವಾಪಸ್ ಪಡಿತೇನೆ, ಇಲ್ಲದೇ ಇದ್ರೆ ನನ್ನ ರಾಜೀನಾಮೆಗೆ ನಾನು ಬದ್ಧನಾಗಿದ್ದೇನೆ ಅಂಥೇಳಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರಿಗೂ ಕೂಡ ರಾಮಲಿಂಗಾರೆಡ್ಡಿ ಅವರು ಹೇಳಿರುವಂಥದ್ದು. ನಮ್ಮ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಖಾತೆ ಬದಲಾವಣೆ ಆಗಬೇಕು, ಇಲ್ಲದೇ ಇದ್ದರೆ ರಾಜೀನಾಮೆ ತಗೊಳ್ಳಲ್ಲ ಅಂತೇಳಿ ಏನು ಹೇಳ್ತಾ ಇದ್ದಾರೆ, ರಾಜೀನಾಮೆಯನ್ನು ವಾಪಸ್ ತಗೊಳ್ಳಲ್ಲ ಅಂತೇಳಿ ರಾಮಲಿಂಗಾರೆಡ್ಡಿ, ಅದನ್ನು ನೋಡಿದ್ರೆ ನಿನ್ನೆಯ ಸಂಧಾನ ಸಕ್ಸಸ್ ಆಗಿಲ್ಲ ಅನ್ನೋದಕ್ಕೆ ಉತ್ತರ ಸಿಕ್ಕಂತಾಗ್ತಾ ಇದೆ ಅನ್ಸತ್ತೆ ಹರೀಶ್. ನವೀನ್, ಬಹಳ ಮುಖ್ಯವಾಗಿರುವಂತದ್ದು, ನಿನ್ನೆ ತಡರಾತ್ರಿವರೆಗೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಸುದೀರ್ಘವಾಗಿ ಮಾತುಕತೆ ನಡೆಸಿದ್ದಾರೆ. ಸೊ ಅದಾದ ಬಳಿಕ ಸುರ್ಜೇವಾಲಾ ಅವರು ರಾಮಲಿಂಗಾರೆಡ್ಡಿ ಅವರನ್ನ ಬೆಳಗ್ಗೆ ಕರೆಸ್ಕೊಂಡಿದ್ದಾರೆ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಕರೆಸ್ಕೊಂಡು ಸುಮಾರು 1 ಗಂಟೆಗೆ ಹೆಚ್ಚು ಹೊತ್ತು ಚರ್ಚೆಯನ್ನು ಕೂಡ ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಕೂಡ ರಾಮಲಿಂಗಾರೆಡ್ಡಿ ಅವರು ನನಗೆ ಯಾವುದೇ ಕಾರಣಕ್ಕೂ ಕೂಡ ಜಲಸಂಪನ್ಮೂಲ ಖಾತೆ ಬೇಡವೇ ಬೇಡ ಅನ್ನುವಂತಹ ಬಿಗಿಪಟ್ಟನ್ನು ಕೂಡ ಹಿಡಿದಿದ್ದಾರೆ. ಸೊ ಆ ಖಾತೆ ಬಿಟ್ಟು ಬೇರೆ ಖಾತೆ ಬೇಕಾದ್ರೆ ಕೊಡಿ, ಅದಕ್ಕೆ ಒಪ್ಪಿಕೊಳ್ತೇನೆ, ಆದ್ರೆ ಜಲಸಂಪನ್ಮೂಲ ಇಲಾಖೆ ನನಗೆ ಬೇಡ ಅನ್ನುವಂತ ಬಿಗಿಪಟ್ಟನ ಹಿಡಿದಿದ್ದಾರೆ ಅಂತ ಹೇಳಲಾಗ್ತದೆ. ಒಂದು ಹಂತದಲ್ಲಿ ಬೇರೆ ಕೊಡುವಂತ ನಿಟ್ಟಿನ ಕೂಡ ಎಐಸಿಸಿ ನಾಯಕರೆಲ್ಲರೂ ಕೂಡ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಒಂದು ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಹಂತದಲ್ಲಿ ನನ್ನ ಜವಾಬ್ದಾರಿ ಬೇರೆ ಇಲಾಖೆ ಕೊಡ್ತೀನಿ, ಹಾಗೆ ವಾಪಸ್ ಪಡೆಯಿರಿ ಅನ್ನುವಂತಹ ಮನವಿಯನ್ನ ಮಾಡಿದ್ದಾರೆ. ಆದ್ರೆ ಆ ಮನವಿಗೂ ಕೂಡ ರಾಮಲಿಂಗಾರೆಡ್ಡಿ ಅವರು ಒಪ್ಪಿಲ್ಲ ಅಂತ ಹೇಳಲಾಗ್ತಿದೆ. ನನಗೆ ಮೊದಲು ಖಾತೆ ಬದಲಾವಣೆ ಮಾಡ್ಕೊಂಡು ಕೊಡಿ, ಆಮೇಲೆ ನಾನು ರಾಜೀನಾಮೆಯನ್ನ ವಾಪಸ್ ಪಡೆಯುತ್ತೇನೆ ಅನ್ನುವಂತ ಬಿಗಿಪಟ್ಟನ ಹಿಡಿದಿದ್ದಾರೆ. ಸೊ ಒಂದು ಹಂತದಲ್ಲಿ ಡಿಕೆ ಶಿವಕುಮಾರ್ ಅವರು ಇಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದೇನೆ, ಆಭಾಸಗಳಾಗೋದು ಬೇಡ, ಗೊಂದಲಗಳಾಗೋದು ಬೇಡ ಅನ್ನುವಂತ ಮನವಿ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಈಗ ರಾಜೀನಾಮೆಯನ್ನು ವಾಪಸ್ ಪಡೀರಿ, ನಾನು ನಿಮ್ಮ ಜೊತೆಗೆ ಇರ್ತೀನಿ, ಸೊ ಕೆಲಸ ಮಾಡ್ಕೊಂಡು ಹೋಗೋಣ ಅನ್ನುವಂತ ಮನವಿಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಇದು ಯಾವುದಕ್ಕೂ ಕೂಡ ರಾಮಲಿಂಗಾರೆಡ್ಡಿ ಅವರು ತಕ್ಷಣಕ್ಕೆ ಯಾವುದೋ ಪ್ರತಿಕ್ರಿಯೆ ನೀಡದೆ ಹೊರಟಿದ್ರು ಅಂತ ಹೇಳಲಾಗ್ತದೆ. ಆದ್ರೆ ಸುರ್ಜೇವಾಲಾ ಅವ್ರ ಜೊತೆ ಮಾತುಕತೆ ಸಂದರ್ಭದಲ್ಲೂ ಕೂಡ ನಾನು ಜಲಸಂಪನ್ಮೂಲ ಇಲಾಖೆ ಯಾವುದೇ ಕಾರಣಕ್ಕೂ ಬೇಡ, ನನಗೆ ಬೇಕಾಗಿರುವಂತದ್ದು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಸುಮ್ಮನೆ ಏನೇನೋ ಸ್ಟೋರಿ ಮಾಡ್ಕೊಳಕ್ ಹೋಗ್ಬೇಡಿ, ಸುಮ್ಮನೆ ಸ್ಟೋರಿಗಳೆಲ್ಲ ಹುಸಿ ಆಗೋಯ್ತವೆ. ಆಯ್ತು, ರಾಜೀನಾಮೆ ಕೊಟ್ಟೆ ಒಂದು ಕಳ್ಸಿಕೊಟ್ಟಿದ್ರು, ಏನೋ ವಾಟ್ಸಪ್ ಅಲ್ಲಿ ಕಳ್ಸಿಕೊಟ್ಟಿದ್ರು, ಥಿಂಗ್ಸ್ ಹ್ಯಾವ್ ಬೀನ್ ಸೆಟಲ್ಡ್ ಅಷ್ಟೇ. ಎಲ್ಲ ನೋಡಿ, ನರೇಂದ್ರ ಮೋದಿ ಅವರು ನನಗೆ ವಿಶ್ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ವಾಟ್ಸಾಪ್ನಲ್ಲಿ ರಾಜೀನಾಮೆಯನ್ನು ಕಳಿಸಿದ್ರು, ಆದರೆ ಮಾತುಕತೆ ನಡೆದಿದೆ, ಎಲ್ಲ ಸರಿ ಹೋಗಿದೆ, ಏನೂ ಸಮಸ್ಯೆ ಇಲ್ಲ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂಥದ್ದು, ಸಿಎಂ ಡಿ ಕೆ ಶಿವಕುಮಾರ್ ಅವರು. ಆದರೆ ರಾಮಲಿಂಗಾರೆಡ್ಡಿ ಅವರು ಮಾತ್ರ ಈಗಲೂ ಕೂಡ ತಮ್ಮ ಖಾತೆ ಬದಲಾವಣೆಯ ಪಟ್ಟನ್ನು ಸಡಿಲಿಸಿಲ್ಲ. ಅವರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಭೇಟಿಯಾದಂತಹ ಸಂದರ್ಭದಲ್ಲೂ ಕೂಡ ಹೇಳಿರೋದು ಅದೇ ವಿಚಾರವನ್ನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.